Welcome to News Insights Digital. ನಮ್ಮದು ಆರಾ ಅಂತ ಡಾನ್ಸ್ ಸ್ಟುಡಿಯೋ ಹೆಸರು. ವಿ ಆರ್ ಎ ಕಪಲ್ ಡಾನ್ಸರ್ಸ್. ನಾವು ಭರತನಾಟ್ಯಂ, ಚೈತ್ರ ಅಂತ ನನ್ನ ಶ್ರೀಮತಿ, ನನ್ನ ಹೆಸರು ದೀಪು ಅಂತ. ನಾವಿಬ್ಬರು ವೆಸ್ಟರ್ನ್ ಆ್ಯಂಡ್ ಕ್ಲಾಸಿಕ್ ಎಕ್ಸ್ಪರ್ಟೀಸು. ಸೊ ಆರಾ ಅಂತ ನಮ್ಮ ಸಂಸ್ಥೆ ಹೆಸರು. ಸೊ ಅದರ 2ನೇ ವರ್ಷದ ಕಾರ್ಯಕ್ರಮ ಇದು, ಅನಾವರಣ 2.0 ಅಂತ. ಹಾಗೆ ಖ್ಯಾತ ಕೊರಿಯೋಗ್ರಾಫರ್ ಆದ ಮಾಲೂರು ಶ್ರೀನಿವಾಸ್ ಅವರು, ಡಾಕ್ಟರ್ ದ್ವಾರಿತಾ ವಿಶ್ವನಾಥ್ ಅಂತ ಅವರು, ಡಾಕ್ಟರ್ ದ್ವಾರಿತಾ ವಿಶ್ವನಾಥ್ ಅಂತ ಅವರು ರಿಸರ್ಚರ್, ಭರತನಾಟ್ಯಮಲ್ಲಿ PhD ಮಾಡಿದ್ದಾರೆ. ಮತ್ತು ವಿದುಷಿ ಶ್ರೀಮತಿ ಸ್ಮಿತಾ ಶ್ರೀಪತಿ ಅವರು ಡಾನ್ಸ್, ಅವರು 300 ಜನ ಸ್ಟೂಡೆಂಟ್ಸ್ ಇದ್ದಾರೆ ಯಲಹಂಕಲ್ಲಿ. ಅವರು ಡಾನ್ಸ್ ಸಂಸ್ಥೆ ನಡೆಸ್ತಾರೆ. ಹಾಗೂ ಮೀಡಿಯಾದಲ್ಲಿ ಇದ್ದವರು. ಕಾನ್ಸೆಪ್ಟ್ ಬಂದ್ಬಿಟ್ಟು ಭರತನಾಟ್ಯಂ ಅಂಡ್ ವೆಸ್ಟರ್ನ್ ಡಾನ್ಸ್ ಫಾರ್ಮ್ಸ್ ಎರಡನ್ನೂ ಸೈಮಲ್ಟೇನಿಯಸ್ ಆಗಿ ಒಂದೇ ಸ್ಥಳದಲ್ಲಿ ಎಲ್ಲ ಥರ ತರಬೇತಿ ಮಾಡಬೇಕು ಅನ್ನೋದು ನಮ್ಮದು ಆಸೆ ಇದು. ಸೊ ಹಾಗಾಗಿ ನಾವು ಬ್ಲೆಂಡ್ ಆಫ್ ಫ್ಯೂಷನ್ಸ್ ಮಾಡ್ತಾಯಿದ್ದೀವಿ. ಇವಾಗ ಫ್ಲೆಮಿಂಗೋ ಅನ್ನೋ ಒಂದು ನೃತ್ಯ ಪ್ರಕಾರನ ಬಾಲಿವುಡ್ಗೆ ಬ್ಲೆಂಡ್ ಮಾಡಿದ್ದೀವಿ. ಆಮೇಲೆ ರಾಮ ಸೀತಾ ವೈಭವ ಅಂತ ಥ್ರೂ ಡಾನ್ಸ್ ವಿತಿನ್ 15 ಮಿನಿಟ್ಸಲ್ಲಿ ನಾವು ಅದನ್ನು ಡಾನ್ಸ್ ಥ್ರೂ ವಿತೌಟ್ ಕ್ಯಾರೆಕ್ಟರ್ ಮೇಕಪ್ ಇಲ್ದಿರಾನೆ ಅದನ್ನು ಕನ್ವೆ ಮಾಡೋದು ಓನ್ಲಿ ಥ್ರೂ ಡಾನ್ಸ್. ಸೊ ಅದನ್ನು ಇವತ್ತು ಅನಾವರಣ ಪಡಿಸಿದ್ವಿ ನಾವು. ಸೊ ನಮ್ಮ ರೆಗ್ಯುಲರ್ ಕೊರಿಯೋಗ್ರಫಿಗಿಂತ ಥ್ರೂ ಕಾನ್ಸೆಪ್ಟ್ಸು ವಿ ಲೈಕ್ ಟು ಟೆಲ್ ಸ್ಟೋರೀಸ್ ಥ್ರೂ ಡಾನ್ಸ್. ಸೊ ನಮ್ಮದು ಇಬ್ಬರದು ಆಸೆ ಇರೋದದೇ. ಸೊ ಥ್ರೂ ಸ್ಟೋರಿ ವಿ ವಾಂಟ್ ಟು ಕನ್ವೆ ಸ್ಟೋರೀಸ್ ಥ್ರೂ ಡಾನ್ಸ್. ಎಸ್ ಸರ್, ಈ ಸಂಸ್ಥೆ ನಾವು ಹುಟ್ಟಾಕಿ 2 ವರ್ಷ ಆಗಿ 3ನೇ ವರ್ಷ ಕಾಲಿಟ್ಟಿದ್ದೀವಿ. ನಾನು ಬೈ ಪ್ರೊಫೆಷನ್ ಇಟ್ಸ್ ಬಿನ್ 15 ಇಯರ್ಸ್, 15 ವರ್ಷದಿಂದ ಮಾಡ್ತಾಯಿದ್ದೀನಿ ಅಂಡರ್ ಗುರು ಮಾಲೂರು ಶ್ರೀನಿವಾಸ್ ಅವ್ರ ಹತ್ರ ತುಂಬ ದೊಡ್ಡ ಶೋಗಳು, ಆಮೇಲೆ ತುಂಬ ಖ್ಯಾತ ನಟರಿಗೆಲ್ಲ ಡಾನ್ಸ್ ಟ್ರೈನ್ ಮಾಡಿದ್ದೀನಿ. ಸೊ ಇಂಟು ರಿಯಾಲಿಟಿ ಶೋಸು, ಆಮೇಲೆ ಮೀಡಿಯಾ ಚಾನೆಲ್ಸ್ದು ಪ್ರೋಗ್ರಾಮ್ಸು ಇದೆಲ್ಲ ಮಾಡ್ಕೊತ ಬರ್ತಾಯಿದ್ದೀನಿ. ನಾವು ಮೈ ಮೇನ್ ಗೋಲ್ ಈಸ್
ಟು ಟೀಚ್ ಕಿಡ್ಸ್ ಆ್ಯಂಡ್ ಟ್ರೈನ್ ದೆಮ್. ನಾನು ಇವಾಗ ಇನ್ಸ್ಟ್ರಕ್ಷನ್ ಫೀಲ್ಡ್ನೇ ತುಂಬ ಸೀರಿಯಸ್ ಆಗಿ ತೊಗೊಂಡು ಮಕ್ಕಳಿಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ಬೇಕು, ಆಲ್ ಏಜ್ ಕ್ಯಾಟಗರೀಸ್. ಹಾಂ ಸರ್. ನೋ ಸರ್. ಎಷ್ಟು ವಿದ್ಯಾರ್ಥಿಗಳು ನಿಮ್ಮ ಹತ್ರ ತರಬೇಕು ಸರ್? ನಮ್ಮ ಹತ್ರ ಈಗ 200 ಸ್ಟೂಡೆಂಟ್ಸ್ ಇದ್ದಾರೆ, ಇನ್ಕ್ಲೂಡಿಂಗ್ ಬೋತ್ ಭರತನಾಟ್ಯಂ ಅಂಡ್ ವೆಸ್ಟರ್ನ್ ಡಾನ್ಸಸ್. ಇಲ್ಲ ಸರ್, ಒಂದೇ ಬ್ರಾಂಚ್. ವಿ ಆರ್ ಡೂಯಿಂಗ್ ಇಟ್ ಇನ್ ಬನಶಂಕರಿ 3rd stage, ಭುವನೇಶ್ವರಿ ನಗರ್. ನೀವು ಹೇಳಿದ್ರು ಇವತ್ತು ಡಾಕ್ಟರ್ ಧ್ವರಿತಾ ವಿಶ್ವನಾಥ್ ಅಂತ ಅವರಲ್ಲಿ ಇನ್ನೂ ಹೆಚ್ಚು ಅಭ್ಯಾಸ ಮಾಡೋಕ್ಕೆ ಅವ್ರ ಬಳಿ ಹೋಗ್ತಾ ಇದ್ದೀನಿ. ನಮ್ಮಿಬ್ರು ಏನಿತ್ತು ಮೈಂಡಲ್ಲಿ ಅಂದರೆ, ಇವಾಗ ನಮ್ಮ ಸಂಸ್ಕೃತಿ, ನಮ್ಮ ಕಲೆ ಎಲ್ಲ ಕೆಳಗೆ ಹೋಗ್ತಾ ಇದೆ. ಮಕ್ಕಳೇನಾದ್ರು ಬುಕ್ ವಾರ್ಮ್ಸ್ ಆಗ್ತಾ ಇದ್ದಾರೆ. ಇವಾಗ ನೀವು ನೋಡಿರ್ಬೋದು ICISI ಸಿಲೆಬಸ್ ಅಂತ ಬುಕ್ ಬಿಟ್ಟು ಮಕ್ಕಳು ಬರೋದೇ ಇಲ್ಲ. ಸೊ ಮಕ್ಕಳಿಗೆ ಆರ್ಟ್ ಫಾರ್ಮ್ ಅನ್ನೋದು ಇಟ್ ಇಸ್ ನೀದರ್ ಕ್ಲಾಸಿಕಲ್ ಅಥವಾ ವೆಸ್ಟರ್ನ್, ಎರಡರಲ್ಲೂ ಒಂದು ಡಿಸಿಪ್ಲಿನ್ ಇದೆ. ಸೊ ನಾವು ಆ ಡಿಸಿಪ್ಲಿನ್, ಆ ಬ್ಲೆಂಡ್ ಆಫ್ ಫ್ಯೂಷನ್ ಮಕ್ಕಳಿಗೆ ಆ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಕ್ಲಾಸಸ್ ಕೊಡಬೇಕು ಅನ್ನೋದಷ್ಟೇ ನಮ್ಮ ಮೈಂಡಲ್ಲಿತ್ತು. ನಾನು ಇಂಜಿನಿಯರಿಂಗ್ ಆ್ಯಕ್ಚುಲಿ, ಬಟ್ ನಮ್ಮ ಪ್ಯಾಷನ್ ಬಂದು ಡಾನ್ಸ್. ಸೊ ಟೀಚಿಂಗ್ ನಮ್ಗೆ ತುಂಬ ಇಷ್ಟ ಇತ್ತು. ಅದಕ್ಕೋಸ್ಕರ ಅವರ ಸಂಸ್ಥೆ ಹುಟ್ಟಾಕಿದ್ದು ಆಫ್ಟರ್ ಕೋವಿಡ್ ಟೈಮಲ್ಲಿ. ಫಿಸಿಕಲ್ ಆ್ಯಕ್ಟಿವಿಟಿ ಮಕ್ಳಿಗೆ ಬೇಕು ಫಸ್ಟ್ ಆಫ್ ಆಲ್, ಬರೀ ಬುಕ್ ಅಲ್ಲ ಅಥವಾ ಮನೇಲಿ ಇದ್ದು. ಎಷ್ಟೋ ಜನ ಮಕ್ಕಳು ಮನೆಯಲ್ಲೇ ಇದ್ದವ್ರು, ಅವ್ರ ಬಿಹೇವಿಯರ್ ಬೇರೆ ಥರ ಇರುತ್ತೆ. ಅದೇ ಡಾನ್ಸ್ ಕ್ಲಾಸಿಗೆ ಬಂದರೆ ಗುರುಗಳಂದರೆ ಏನು ಭಕ್ತಿ ತೋರಿಸ್ಬೇಕು. ಈಗ ಮಕ್ಕಳು ಬಂದಿದ ತಕ್ಷಣ ನಮಸ್ತೆ ಹೇಳ್ತಾರೆ, ಅದೆಲ್ಲ ನಾವು ಹೇಳ್ಕೊಡ್ತೀವಿ. ಮಕ್ಕಳು ಹಾಗೆ ಯಾರಿಗೂ ಬರಲ್ಲ. ಇನ್ನೊಂದು ಮಗುವಿಂದ ಮತ್ತೊಂದು ಮಗು ಒಳ್ಳೆ ಅಭ್ಯಾಸಗಳನ್ನ ಕಲಿತಾರೆ. ಹೀಗೆ ಮತ್ತೆ ಬಂದಾಗ ಒಂದೊಂದು ಮಗು ಒಂದೊಂದು ದಿನ ದೇವ್ರ ಪೂಜೆ ಮಾಡ್ತಾರೆ. ದೇವ್ರ ಭಕ್ತಿ ಹೇಗೆ ಅದೆಲ್ಲ ಸ್ಲೋಲಿ ಕಲಿತಾರೆ. ಸೊ ಹಾಗಾಗಿ ಅದ್ರದ್ದು ನಮ್ಮ ಏನು ಫ್ಯೂಚರ್ ಏನಿದೆ, ನಮ್ಮ ಸಂಸ್ಕೃತಿ ಮತ್ತು ಹಳೆ ಎಪಿಕ್ ಎಲ್ಲ ಏನಿದೆ ಆ್ಯಂಡ್ ಟ್ರೆಡಿಷನ್ ಏನಿದೆ, ನಮ್ಮ ಗುರು ಪರಂಪರೆ ಏನಿದೆ, ಅದೆಲ್ಲ ಮಕ್ಕಳು ಜನ್ರೇಷನಿಂದ ಜನ್ರೇಷನ್ಗೆ ಇದು ಹೋಗಬೇಕು. ಇದಷ್ಟೇ ನಮ್ಮ ಕಾನ್ಸೆಪ್ಟ್, ಇದಷ್ಟೇ ನಮ್ಮ ಮೈಂಡಲ್ಲಿರೋದು. ಮಕ್ಕಳು ಮುಂದಕ್ಕೆ ಒಳ್ಳೆ ಭವಿಷ್ಯ ಕಾಣಬೇಕು. ಬರೀ ವಿದ್ಯೆಯಲ್ಲ, ಬರೀ ಇಂಜಿನಿಯರಿಂಗ್, ಡಾಕ್ಟರ್ಸ್ ಅಲ್ಲ, ಈ ಥರ ಆರ್ಟ್ ಫೀಲ್ಡಲ್ಲೂ ತುಂಬ ಸಾಧನೆ ಮಾಡ್ಬೋದು. ಇದರಲ್ಲೂ ಬಹಳಷ್ಟು ತಿಳ್ಕೊಬೋದು ಸಂಸ್ಕೃತಿ. ಇವಾಗ ನಾನು ಒಂದು ಪರ್ಫಾರ್ಮ್ ಮಾಡಿದೆ, ಅದು ಬಂದು ಕುವೆಂಪು ಅವರ ಸಾಹಿತ್ಯ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಅದಕ್ಕೆ ಜನಕ್ಕೆ ಮುಟ್ಟಿಸ್ಬೇಕು. ಹೇಗಿದ್ಲು ಭೈರವ್, ಎಲ್ಲರಿಗೂ ಗೊತ್ತು ಕಾಳಿ ಅಂದರೆ ಏನು ಅಂತ, ಬಟ್ ಆ ಯುದ್ಧದ ಭೂಮಿಯಲ್ಲಿ ಏನಾಯಿತು ಅನ್ನೋದು ತೋರಿಸ್ಬೇಕು. ಅದು ಡಾನ್ಸ್ ಮೂಲಕ ನಾವು ತೋರಿಸ್ತೀವಿ. ಆ ಭಾವನೆಗಳು ಮಕ್ಳಿಗೆ ಹೇಳ್ಕೊಡ್ತೀವಿ. ಅವಾಗ ಅವ್ರು ಕಲಿತಾರೆ. ಓಕೆ, ನವರಸಗಳನ್ನ ಕಲಿತಾರೆ. ಹೇಗೆ ಒಂದು ಹಾಸ್ಯ ಅಂದರೆ ಹೇಗೆ, ಒಂದು ಕರುಣೆ ಅಂದರೆ ಹೆಂಗಿರಬೇಕು, ತಾಯಿ ಮಗು ಪ್ರೀತಿ ಅಂದರೆ ಹೇಗೆ, ಇದೆಲ್ಲ ಸ್ಲೋಲಿ ಕಲಿತಾ ಬರ್ತಾರೆ. ಒಂದು ಮಗು ಒಬ್ಬರ ಹತ್ರ ಮಾತಾಡಬೇಕಾದ್ರೂ ಅಷ್ಟೇ. ನೀವು ನೋಡಿರ್ಬೋದು ಡಾನ್ಸ್ ಭರತನಾಟ್ಯ, ಅವ್ರು ಎಷ್ಟು ಗುರುಭಕ್ತಿ ಇರುತ್ತೆ, ಒಂದು ಮಾತಾಡುವಾಗ ವಿನಯತೆ ಇರುತ್ತೆ. ಇದೆಲ್ಲ ಹಾಗೆ ಬರಲ್ಲ. ಹೀಗೆ ಸಂಸ್ಕೃತಿ, ಈ ಥರ ಎಪಿಕ್ಸ್ ಎಲ್ಲ ನಾವು ಕೇಳಿ, ರಾಮಾಯಣ ಈ ಥರ ಎಲ್ಲ ಕೇಳಿ ಹಾಗೆ ಕಲಿಯೋದು. ಸೊ ಇದಷ್ಟೇ ನಮ್ಮ ಕಾನ್ಸೆಪ್ಟ್ ಮೈಂಡಲ್ಲಿ. ನಮ್ಮ ಸಂಸ್ಕೃತಿ ಏನಿದೆ ಅದನ್ನ ನಮ್ಮ ಫ್ಯೂಚರ್ ಜನರೇಷನ್ ನಾವು ಥ್ರೂ ಡಾನ್ಸ್ ನಾವು ಮುಂದಕ್ಕೆ ಸ್ಪ್ರೆಡ್ ಮಾಡಬೇಕು ಅನ್ನೋದು ನಮ್ಮ ಮೇನ್ ಇಂಟೆನ್ಷನ್. ನೃತ್ಯದ ಜೊತೆಗೆ ಸಂಸ್ಕೃತಿ ಮತ್ತು ಸನ್ನಡತೆಯನ್ನ ಕಲಿಸ್ಬೇಕು. ಹೌದು ಹೌದು. ಸುಮ್ಮನೆ ಏನೋ ಡಾನ್ಸ್, ಏನೋ ಒಂದು ಮ್ಯೂಸಿಕ್ ಹಾಕಬೇಕು, ಏನೋ ಒಂದು ಮಾಡಬೇಕು ಅಲ್ಲ. ಸಂಗೀತ ಅಂದ್ರೆ ಏನು, ಇದಕ್ಕೆ ತಾಳ ಹೇಗೆ ಹಾಕ್ತೀವಿ, ಯಾಕೆ ಇದನ್ನ ಇದೇ ಥರ ಯಾಕೆ ಮಾಡ್ತೀವಿ, ಅದೆಲ್ಲನೂ ಅವ್ರಿಗೆ ಥಿಯರಿಟಿಕಲಿ ಹೇಳ್ಕೊಟ್ಟು ಡಾನ್ಸ್ ಹೇಳ್ಕೊಡ್ತೀವಿ. ಸುಮ್ಮನೆ ಸಾಂಗ್ ಹಾಕಿ ಡಾನ್ಸ್ ಆ ಥರ ಮಾಡಲ್ಲ. ಇವನ್ ವೆಸ್ಟರ್ನಲ್ಲೂ ಅಷ್ಟೇ, ಅವ್ರು ಹೇಳ್ಕೊಡ್ತಾರೆ ಈ ಮೂಮೆಂಟ್ ಯಾಕೆ ಮಾಡ್ತೀವಿ, ಅವ್ರಿಗೆ ಫ್ಲೆಕ್ಸಿಬಿಲಿಟಿ ಹೇಗೆ, ಅದನ್ನ ಹೇಳ್ಕೊಟ್ಟು ಮಾಡಿಸ್ತೀವಿ. ನವಡೇಸ್ ತುಂಬ ಜನಕ್ಕೆ ಸ್ಟ್ರೆಸ್ಸೇ ದೊಡ್ಡ ವಿಲ್ಲನ್ ಆಗಿರೋದು. ಎಲ್ಲರಿಗೂ ಕಾರ್ಪೊರೇಟ್ ಎಂಪ್ಲಾಯೀಸ್ ಇರಬೇಕು, ಗೌರ್ಮೆಂಟ್ ಸೆಕ್ಟರ್ ಇರ್ಬೋದು, ಮೀಡಿಯಾ ಫೀಲ್ಡ್, ಎಲ್ಲರೂ ಅಷ್ಟೇ ತುಂಬ ಸ್ಟ್ರೆಸ್ಸಲ್ಲಿದ್ದಾರೆ. ಅವ್ರಿಗೆ ಥ್ರೂ ಡಾನ್ಸ್ ದೇ ಕ್ಯಾನ್ ಅಚೀವ್ ಪೀಸ್. ಸೊ ಹಾಗಾಗಿ ನಮ್ಮ ಕಡೆಯಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ಅನ್ನೋ ಒಂದು ಇಂಟೆನ್ಷನ್ನು. ಸೊ ಬೇಸಿಕಲಿ ನಾವಿಬ್ಬರು ಅಷ್ಟೇ, ಶಿ ಈಸ್ ಎ ಇಂಜಿನಿಯರ್ ಆ್ಯಂಡ್ ನಾನು ಸಾಫ್ಟ್ವೇರಲ್ಲಿ ಗ್ರಾಫಿಕ್ ಡಿಸೈನರ್ ಆಗಿದೆ. ಇಬ್ಬರದ್ದು ಪ್ಯಾಷನ್ ಇರೋದ್ರಿಂದ ನಾವು ಕಾರ್ಪೊರೇಟ್ ಜಾಬ್ಸ್ನ ಕ್ವಿಟ್ ಮಾಡಿ ಫುಲ್ ಟೈಮ್ ಆಗಿ ಏನೂ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡದೆ ಥ್ರೂ ನಮ್ಮ ಕಡೆಯಿಂದ ಏನಾದರೂ ಒಳ್ಳೇದಾಗಬೇಕು, ಕಲಾ ಸೇವೆ ಮಾಡಬೇಕು ಅಂತ ಇದು ಸಂಸ್ಥೆ ಹುಟ್ಟಾಗಿದೆ. ಸರ್, ಪೋಷಕರಿಗೆ ಏನು ಹೇಳ್ತೀರಾ ಸರ್? ಇವಾಗ ಮಕ್ಕಳ ಮೇಲೆ ಒತ್ತಡ ಹಾಕುವಂಥ ಪೋಷಕರಿಗೆ, ಒತ್ತಡ ಹಾಕುವಂಥ ಪೋಷಕರಿಗೆ ನೀವು ಏನು ಅಪೀಲ್ ಮಾಡ್ತೀರಾ? ಎಸ್ ಸರ್, ಈಗ ಕಾಂಪಿಟೇಷನ್ ಆಗಿಬಿಟ್ಟಿದೆ. ನಮ್ಮ ಮಗು ICISI ಓದಬೇಕು, CBSE ಓದಬೇಕು, ಆ್ಯಂಡ್ ಮೆನಿ ಆಫ್ ದೆಮ್ ಲೆಜೆಂಡ್ಸು ಇವಾಗ ಯಾರ್ಯಾರು ಇದ್ದಾರೆ ಇನ್ ಎನಿ ಆರ್ಟ್ ಫೀಲ್ಡು, ಅವರೆಲ್ಲ ಓದಿರೋದು ಗೌರ್ಮೆಂಟ್ ಸ್ಕೂಲಲ್ಲಿ, ಸ್ಟೇಟ್ ಸಿಲೆಬಸ್ ಇರ್ಬೋದು, ಅದರಿಂದನೇ ಸಾಧನೆ ಮಾಡಿದ್ದಾರೆ ಎಲ್ಲರೂ. ಸೊ ಪ್ರೆಷರ್ ಮಾಡಬಾರ್ದು ಮಕ್ಕಳಿಗೆ. ಸೊ ಅವ್ರಿಗೆ ಈಗ ಏನಾಗಿದೆ ಅಂದರೆ ಜನ್ರೇಷನ್ನು ಫಾಸ್ಟ್ ಆಗಿದೆ, ಎಲ್ಲ ಕಲಿತಾರೆ ಅಂತ ಎಲ್ಲ ಸ್ಟ್ರೆಸ್ನೂ ತಲೆ ಮೇಲೆ ಹಾಕ್ತಾ ಇದ್ರೆ ಒನ್ ಡೇ ದೇಲ್ ಬರ್ಸ್ಟ್ ಔಟ್. ಆ ಬರ್ಸ್ಟ್ ಔಟ್ ಆಗಬಾರ್ದು ಅಂತಂದರೆ ಕಲೆ, ದಿಸ್ ಇಸ್ ದ ಒನ್ಲಿ ವೇ. ಐ ಆಮ್ ನಾಟ್ ಟೆಲ್ಲಿಂಗ್ ಓನ್ಲಿ ಡಾನ್ಸ್,
ಅದು ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಏನೇ ಇರ್ಬೋದು, ಅದರಿಂದನೇ ಇವಾಗ ರಿಲ್ಯಾಕ್ಸೇಷನ್ ಸಿಗ್ತಾ ಇರೋದು. ಸೊ ಅದನ್ನ ಆ ಪರಂಪರೆ ಮುಂದುವರಿಸ್ಕೊಂಡು ಹೋಗ್ಬೇಕು, ಅದರಿಂದ ತುಂಬಾ ಜನಕ್ಕೆ ಒಳ್ಳೇದಾಗಬೇಕು. ದಟ್ ಇಸ್ ಅವರ್ ಇಂಟೆನ್ಷನ್. ಟ್ರೈನಿಂಗ್ ಇದೆಲ್ಲ ಎಷ್ಟು ವರ್ಷ ಟ್ರೈನಿಂಗ್? ಹಾಂ ಅದು ಹೇಳ್ತೀನಿ. ನಾನು ಭರತನಾಟ್ಯಂ ಅಲ್ಲಿ ಟ್ರೈನಿಂಗ್ ಬಂದ್ಬಿಟ್ಟು ಅವರು ಜೂನಿಯರ್ ಆಗ್ಬೇಕಂದ್ರೆ 4 years ಬೇಕು. ಅದು ಅವರು ರೆಗ್ಯುಲರ್ ಆಗಿ ಕ್ಲಾಸಿಗೆ ಬಂದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಅವರು SSLC ಅಥವಾ ಎಲ್ಲೋ ಹೋಗಿದ್ರೆ ಕ್ಲಾಸ್ ಮಿಸ್ ಮಾಡಬಾರ್ದು. ಅವ್ರ ಶಿಸ್ತು, ಅವ್ರ ಡಿಸಿಪ್ಲಿನ್ ಅಂಡ್ ನಾವೇನು ವರ್ಕ್ ಕೊಟ್ಟಿರ್ತೀವಿ ನೆಕ್ಸ್ಟ್ ಕ್ಲಾಸ್ ಅವ್ರು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಾಗ ಅಷ್ಟೇ ಅವ್ರು ಮುಂದಕ್ಕೆ ಹೋಗೋಕ್ಕಾಗತ್ತೆ. ನಮಗೆ ಭರತನಾಟ್ಯಂ ಜಸ್ಟ್ ಡಾನ್ಸ್ ಅಲ್ಲ, ನಮಗೆ ಥಿಯರಿ ತುಂಬಾ ಇದೆ ಓದೋದಕ್ಕೆ. ಅದರಲ್ಲಿ ನೀವು ನೋಡಿರ್ಬೋದು ಡಾನ್ಸ್ ಅಲ್ಲೂ HCF LCM ಎಲ್ಲ ಇದೆ, ನಾವು ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡ್ತೀವಿ ಡಾನ್ಸ್ಗೆ. ಸೊ ಅವ್ರ ಥಿಯರಿ ಕ್ಲಾಸಸ್ಸು ತುಂಬ ಓದು, ಅದೆಲ್ಲ ಸಾಂಸ್ಕ್ರಿಟ್ ಅಲ್ಲಿ ಇರುತ್ತೆ. ಸೊ ಅವ್ರಿಗೆ ಅದನ್ನ ಹೇಗೆ ಅವರು ಉಚ್ಚಾರಣೆ ಮಾಡಬೇಕು ಅದೆಲ್ಲ ಥಿಯರಿ ಕ್ಲಾಸಸ್ಸು ಹೇಳ್ಕೊಡ್ತೀವಿ ಅವರಿಗೆ. ಸೊ ಅದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಎಷ್ಟೋ ಪೇರೆಂಟ್ಸ್ ನಮ್ಮ ಹತ್ರ ಬಂದು ಕೇಳ್ತಾರೆ 6 months ಅಲ್ಲಿ ಆಗೋಗುತ್ತಾ? ಇಲ್ಲ, ನಾನು 25 years ಇನ್ನೂ ಕಲಿತಾ ಇದ್ದೀನಿ. ಇಟ್ಸ್ ಅ ಪ್ರಾಸೆಸ್. ಇಷ್ಟು ವರ್ಷಕ್ಕೆ ಮುಗಿಯತ್ತೆ ಅಂತಲ್ಲ, ಇಟ್ಸ್ ಅ ಪ್ರಾಸೆಸ್. ಕಲಿಯೋಕ್ಕೆ ತುಂಬ ಇದೆ. ವರ್ಷ ಆದಷ್ಟು ಎಷ್ಟೋ ಜನ ಎಷ್ಟೊಂದು ರಿಸರ್ಚ್ ಮಾಡಿ ಇನ್ನೂ ಕಂಡುಹಿಡಿತಾನೆ ಇದ್ದಾರೆ. ಸೊ ಹಾಗೆ ನಮ್ಮದಲ್ಲಿ ಗೌರ್ಮೆಂಟಿಂದ ಎಕ್ಸಾಮ್ಸ್ ಆಗುತ್ತೆ ಭರತನಾಟ್ಯಂಗೆ, ವಾದ್ಯಗಳಿಗೆ, ಮ್ಯೂಸಿಕ್ಗೆ, ಜೂನಿಯರ್, ಸೀನಿಯರ್, ಪ್ರೀ ವಿದ್ವತ್, ಪೋಸ್ಟ್ ವಿದ್ವತ್, ಹೀಗೆ ಎಕ್ಸಾಮ್ಸ್ ಇರುತ್ತೆ. ಸೊ ಅವರಿಗೆ ಎಕ್ಸಾಮ್ಸ್ ನಾವು ನಮ್ಮ ಸಂಸ್ಥೆಯಲ್ಲಿ ಏನು ಮಾಡ್ತೀವಿ, ಅವ್ರಿಗೆ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡೋದ್ರ ಜೊತೆ, ಸಿಲೆಬಸ್ ಜೊತೆ ಪ್ರಿಪೇರ್ ಮಾಡೋದ್ರ ಜೊತೆಗೆ ದೇವರ ನಾಮಗಳು, ಈ ಥರ ರಾಮಾಯಣ, ಸಣ್ಣ ಪುಟ್ಟದ ಎಪಿಕ್ ಮಾಡೋದು, ಅದರೆಲ್ಲ ಅವ್ರಿಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. 2 ಕಲಿಬೇಕು ಮಕ್ಕಳು, ಅದನ್ನು ಎಂಜಾಯ್ ಮಾಡ್ಕೊಂಡು ಕಲಿಬೇಕು, ಜೊತೆಯಲ್ಲಿ ಡಿಸಿಪ್ಲಿನ್ ಕಲಿಬೇಕು. ಇದಷ್ಟೇ ನಮ್ಮ ಉದ್ದೇಶ.